ಮನೆಯಲ್ಲಿ ಎಲ್ಲ ರೂಮಲ್ಲೂ ಎಲ್ರೂ ಇದ್ದಾರೆ. ಏನೋ ಸ್ವಲ್ಪ ಖಾಲಿ ಇರೋ ರೂಮು ಆ ಕಿಚನ್ ಪಕ್ಕದಲ್ಲಿರೋ ಆ ಸ್ಟೋರ್ ರೂಮ್ ಮಾತ್ರನೇ. ಅಲ್ಬಿಟ್ರೆ ಇನ್ನೆಲ್ಲೂ ಖಾಲಿ ಜಾಗ ಇಲ್ಲ. ದೇವಯಾನಿ ಹೇಳಾಯ್ತಲ್ವಾ, ಈ 6 ತಿಂಗಳು ನೀನಿರ್ಬೇಕಾಗಿರೋದು ಅಲ್ಲೇ. ಸರಿ, ಅಲ್ಲ, ಭಾಗ್ಯ ಯಾಕಿಷ್ಟು ಹಠ ಮಾಡ್ತಾ ಇದ್ದಾಳೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ರಾತ್ರಿ ಎಲ್ಲ ಮಳೆಲ್ ನಿಂತಿದ್ದಾಳೆ, ಇವಾಗ ಸ್ಟೋರ್ ರೂಮಲ್ಲಿ ಇರು ಅಂದ್ರೆ ಇರ್ತೀನಿ ಅಂತ ಇದ್ದಾಳೆ. ಅವಳ ಗಂಡನ್ನ ಈ ಮನೆಯವ್ರನ್ನೆಲ್ಲ ಬೇಡ ಅಂತ ಅನ್ಕೊಂಡವಳು ಮತ್ತೆ ಯಾಕೆ ಬಂದಿದ್ದಾಳೆ ಅಂತ, ಯಾಕೆಲ್ಲರಿಗೂ ಕಷ್ಟ ಕೊಡ್ತಾ ಇದ್ದಾಳೆ? ನಮ್ಗೂ ಕೂಡ ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ನಿಜವಾಗ್ಲೂ ಕೋರ್ಟ್ ತೀರ್ಪಿಗೆ ಗೌರವ ಕೊಡ್ಬೇಕು ಅಂತ ಬಂದ್ಲಾ, ಇಲ್ಲ ಇನ್ನೇನಾದ್ರೂ ದುರುದ್ದೇಶ ಇದ್ಯಾ ಅಂತ ನೋಡ್ಬೇಕು. ದೇವಯಾನಿ, ಅವಳು ಹೇಗೋ ಒಳಗ್ ಬಂದಾಯ್ತಲ್ಲ, ಇನ್ನಿದ್ರ ಬಗ್ಗೆ ಮಾತಾಡ್ಬೇಡಿ. ಭಾಗ್ಯ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋದು ಎಷ್ಟು ಸರಿ, ನೀವೇ ಹೇಳಿ. ಹಲೋ ದೇವ್ಯಾನಿ, ಹೇಗಿದ್ಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಆರಾಮಾಗಿದ್ದೀನಿ ಅಂತ ಹೇಳಕ್ಕಾಗಲ್ಲ ಅನುಸೂಯ. ನಾನೇನ್ ಮಾಡಿದೆ ದೇವ್ಯಾನಿ? ಡಿವೋರ್ಸ್ ಪೇಪರ್ ಮೇಲೆ ಭಾಗ್ಯನ ಹತ್ರ ಸೈನ್ ಮಾಡಿಸ್ಕೊಂಡಿದ ತಕ್ಷಣನೇ ನಿನ್ ಜವಾಬ್ದಾರಿ ಆಯ್ತು, ಇನ್ನೇನು ಇಲ್ಲ ಅಂತ ಅನ್ಕೊಂಬಿಟ್ಯಾ? ಕೋರ್ಟ್ ತೀರ್ಪನ್ನ ಅಡ್ಡ ಇಟ್ಕೊಂಡು ಅತ್ತೆ ಮನೆಗ್ ಹೋಗ್ತೀನಿ, ಅಲ್ಲೇ ಇರ್ತೀನಿ ಅಂತ ಹೇಳ್ದಾಗ ಭಾಗ್ಯನ ನೀನು ತಡಿಬೇಕಾಗಿತ್ತಲ್ಲ. ಹೋಗ್ಬೇಡ, ಇಲ್ಲೇ ಇರು ಅಂತ ಎಲ್ಲಾ ರೀತಿಲೂ ಹೇಳಾಯ್ತು. ಅವಳು ನನ್ ಮಾತ್ ಕೇಳ್ಬೇಕಲ್ಲ. ಡಿವೋರ್ಸ್ ತಗೊಂಡು ಬೇರೆ ಇರ್ತೀನಿ ಅಂದಿದ್ ಭಾಗ್ಯ ಮತ್ತೆ ಮಿತ್ರನ್ ಜೊತೆ ಇರೋಕೆ ಹೇಗ್ ಬಂದ್ಲು? ಕೇಳಿದ ತಕ್ಷಣ ಸುಮ್ನೆ ಸೈನ್ ಮಾಡಿ ಈಗೇನು ಇಲ್ ಬಂದು ನಮ್ ತಲೆ ಮೇಲೆ ಏರ್ ಕೂತಿದಾಳಲ್ಲ. ಕೇಳಿದ ಕೂಡ್ಲೆ ಪೇಪರ್ ಮೇಲೆ ಸೈನ್ ಮಾಡಿದ್ಲು ಅಂತ ನಾವು ಖುಷಿ ಪಟ್ಟಿದ್ದಷ್ಟೇ. ಆ ಸೈನ್ ಹಿಂದೆ ಕಾರಣ ಬೇರೆನೇ ಇದೆ. ಅಂದ್ರೆ ನೀವೆಲ್ಲ ಆ ಮನೆ ಬಾಗಿಲು ದಾಟೋಗ್ ಬಿಡಲ್ಲ ಅಂತ ಭಾಗ್ಯನ ತಡೆದ್ರಿ, ಮನೆಗೆ ಕಾಲಿಡೋ ಹಕ್ಕಿಲ್ಲ ಅಂತ ಅಡ್ಗೆರೆ ಹಾಕಿದ್ರಿ. ಅದಕ್ಕೆ ಆ ಗೆರೆನ ದಾಟೋಕೆ, ಅಡ್ಡ ಇರೋ ನಿಮ್ಮನ್ನ ಪಕ್ಕಕ್ಕೆ ತಳ್ಳೋಕೆ ನಾವ್ ಹಾಕಿರೋ ಡಿವೋರ್ಸ್ ಪ್ಲಾನ್ ತನಗ ಅನುಕೂಲ ಆಗೋ ಹಾಗೆ ಮಾಡ್ಕೊಂಡಿದ್ದಾಳೆ ಆ ಭಾಗ್ಯ. ನೀನೇನ್ ಮಾತಾಡ್ತಿದ್ಯೋ ಅರ್ಥ ಆಗ್ತಿಲ್ಲ ಅನುಸೂಯ. ಡಿವೋರ್ಸ್ಗೆ ಹೋದ್ರೆ ಕೋರ್ಟ್ ಏನಂತ ತೀರ್ಪು ಕೊಡ್ತು? 6 ತಿಂಗಳವರೆಗೂ ಗಂಡ ಹೆಂಡತಿ ಒಟ್ಟಿಗಿರ್ಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಆಮೇಲೆ ಡಿವೋರ್ಸ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ರ ಇಲ್ವಾ? ಇದೆಲ್ಲ ಕೋರ್ಟ್ ತೀರ್ಪು ಅಂತ ನಾವ್ ಅನ್ಕೊಂಡಿದ್ವಿ.
ಕೋರ್ಟ್ ಆ ಥರ ತೀರ್ಪು ಕೊಡ್ಲಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಭಾಗ್ಯ. ಏನ್ ಹೇಳ್ತಿದ್ಯಾ ಅನುಸ್ಯಾ? ಹಳ್ಳಿ ಬೆಕ್ಕಿಗೆ ಹಾಲ್ ಕುಡಿಯೋದ್ ಬಿಟ್ರೆ ಪ್ಲಾನ್ ಮಾಡೋಕ್ ಬರಲ್ಲ ಅಂತ ನಾವ್ ಅನ್ಕೊಂಡಿದ್ವಿ. ನಮ್ ಪ್ಲಾನ್ ನಮ್ಗೆ ಉಲ್ಟಾ ಹೊಡೆಯೋಷ್ಟು ಬುದ್ಧಿವಂತಿಕೆನ ತೋರ್ಸಿದಾಳೆ. ಕೋರ್ಟ್ ಕೂಡ 6 ತಿಂಗಳು ತನಕ ಒಟ್ಟಿಗಿರೋ ತೀರ್ಪು ಕೊಟ್ಮೇಲೆ ನೀವ್ ಕೂಡ ತಡೆಯೋಕ್ಕಾಗಲ್ಲ. ಅದೇ ನೆಪದಲ್ಲಿ ಅವಳು ಆ ಮನೆ ಕಾಲಿಟ್ಟು ಮಿತ್ರನ ಗಂಡಾಂತರದಿಂದ ಕಾಪಾಡ್ಬೇಕು ಅನ್ನೋದೇ ಅವಳ ಪ್ಲಾನ್. ಬಾಗಿನ ಬುದ್ಧಿ ಇಷ್ಟು ಶಾರ್ಪ್ ಆಗಿ ಓಡತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಕೋಪದಲ್ಲಿದ್ದಾಳೆ, ಸ್ವಲ್ಪ ಹೆಚ್ಚು ಮಾತಾಡಿದ್ದಕ್ಕೆ ಸೈನ್ ಮಾಡ್ಬಿಟ್ಲು ಅನ್ಕೊಂಡಿದ್ದೆ. ಆ ಸೈನ್ ಹಿಂದೆ ಇಷ್ಟೆಲ್ಲ ಯೋಚನೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ ಗಂಡಂಗೆ ಅಪಾಯ ಇದೆ, ಜೀವಕ್ಕೆ ಕಷ್ಟ ಇದೆ ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿದಾಳೆ. ಮಿತ್ರಂಗಿರೋ ಸಮಸ್ಯೆನ ಅವಳು ತಪ್ಸಿ ಅವನನ್ನ ಕಾಪಾಡ್ತಾಳಂತೆ. ನನ್ ಗಂಡಂಗೆ ಅಂಟ್ಕೊಂಡೇ ಇರ್ತೀನಿ, ಅವನಿಗೆ ನೆರಳಾಗಿರ್ತೀನಿ, ಇಲ್ದಿದ್ರೆ ನನ್ ಗಂಡನ್ ಸುತ್ತ ಪ್ರಮಾದಗಳು ಮುತ್ಕೊಳ್ಳುತ್ತೆ, ಅದ್ರಿಂದ ಕಾಪಾಡ್ಕೋತೀನಿ ಅಂತ ಕಂಕಣ ಕಟ್ಕೊಂಡು ಹೋಗಿದ್ದಾಳೆ. ಭಾಗ್ಯನ ತುಂಬಾ ಕಡಿಮೆ ಕೇಸ್ ಮಾಡ್ಬಿಟ್ಟೆ. ತುಂಬಾ ಈಸಿಯಾಗಿ ಮೂಲೆ ಸೇರಿಸ್ಬಿಟ್ವಿ ಅಂತ ಸಂಭ್ರಮ ಪಡ್ತಿದ್ವಿ. ನಮಗೆ ನಾಮ ಹಾಕ್ಬಿಟ್ಲು. ಅವಳು ಮಾಡೋ ಯೋಚನೆ ಕೆಲ್ಸ ಈಗ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತಾಯ್ತಲ್ಲ. ಇನ್ನು ನಾನ್ ನೋಡ್ಕೊಳ್ತೀನಿ. ಏನಾದ್ರೂ ಅಗತ್ಯ ಇದ್ರೆ ನಿನ್ಗೆ ಫೋನ್ ಮಾಡ್ತೀನಿ. ಆಯ್ತು. ಆ ಬಾಗಿನ ತಲೆಗೆ ಇಂಥದ್ದೆಲ್ಲ ಯೋಚನೆ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಮನೀಷಾ. ಅವಳದ್ ಎಷ್ಟು ಯೋಚನೆ ಮಾಡಿದ್ರು ಮಾಡ್ಲಿ ಬಿಡಿ ಆಂಟಿ. ಅವಳ ಜಾಣ್ತನಕ್ಕೆ ನಾವು ಪಾಠ ಕಲ್ಸೋಣ. ಅವಳ ಪ್ಲಾನ್ನ ನಾವು ಉಲ್ಟಾ ಮಾಡೋಣ. ಅಂದ್ರೆ ಇನ್ ಮುಂದೆ ಭಾಗ್ಯಂಗೆ ಹೆಜ್ಜೆ ಹೆಜ್ಜೆಗೂ ಅವಮಾನ ಕ್ರಿಯೇಟ್ ಮಾಡಬೇಕು. ದಿನಕ್ಕೊಂದು ಸಮಸ್ಯೆ ತಂದಿಟ್ಟು ಅವಳು ವಿಲ ವಿಲ ಅಂತ ಒದ್ದಾಡೋ ಹಾಗೆ ಮಾಡೋಣ. ಅವಳಿಲ್ಲಿ ಬದುಕೋದಕ್ಕೆ ಭಯ ಪಡೋ ಹಾಗೆ ಮಾಡಬೇಕು. 6 ತಿಂಗಳಷ್ಟೇ ಅಲ್ಲ, 6 ವಾರ ಕೂಡ ಅವಳು ಇಲ್ಲಿ ಇರೋದಕ್ಕೆ ಹಿಂದೆ ಮುಂದೆ ಯೋಚಿಸೋ ಹಾಗೆ ಮಾಡಬೇಕು. ಯೋರ್ ರೈಟ್ ಮನೀಷಾ. ಇನ್ ಮುಂದೆ ನಮ್ ಪ್ರತಿ ಮೂಮೆಂಟು ಬಾಗಿನ ಹೊರಗಡೆ ಕಳ್ಸೋದಿಕ್ಕಂತಾನೆ ಇರ್ಬೇಕು. ಇಡೋ ಪ್ರತಿ ಹೆಜ್ಜೆನೂ ಬಾಗಿನ ಹೊರಗಡೆ ಹಾಕೋ ದಾರಿಯಲ್ಲೇ ಇರ್ಬೇಕು. ನನ್ನ ಶಿಷ್ಯರು ನಿನಗೊಂದು ತುಳಸಿ ಗಿಡನ ಕೊಡ್ತಾರೆ. ಅದನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡು. ಆ ತುಳಸಿ ಗಿಡ ಹಸಿರಾಗಿರುವಷ್ಟು ಕಾಲ ಮಿತ್ರನಿಗೆ ಯಾವ ಸಮಸ್ಯೆನೂ ಇರಲ್ಲ. ಆ ತುಳಸಿ ಗಿಡ ಸ್ವಲ್ಪ ಬಾಡಿದ್ರು, ಅದರಲ್ಲಿರುವಂತ ಕಾಂತಿ ಸ್ವಲ್ಪ ಕಡಿಮೆ ಆದ್ರೂ ಮಿತ್ರನಿಗೆ ಅಪಾಯ ಹತ್ತಿರ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೋ. ಆ ತುಳಸಿ ಗಿಡನೇ ಮಿತ್ರನಿಗೆ ಎದುರಾಗೋ ಅಪಾಯಗಳ ಮುನ್ಸೂಚನೆಯನ್ನ ನಿನಗೆ ಕೊಡುತ್ತೆ. ಏನ್ ಭಾಗ್ಯ, ಈ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮತ್ತೆ ಮಿತ್ರಂಗ್ ಹತ್ರ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ? ಈ ಮನೇಲಿ ಸೊಸೆ ಅನ್ನೋ ನಿನ್ ಸ್ಥಾನನ ಮತ್ತೆ ಗಟ್ಟಿ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ಯಾ? ಯಾವ್ದು ಹೇಗ್ ನಡಿಬೇಕು ಅಂತಿರುತ್ತೋ ಹಾಗೆ ನಡೆಯುತ್ತೆ. ಅದಕ್ಕೋಸ್ಕರ ನಾನ್ ಪ್ರತ್ಯೇಕವಾದ ಕೆಲ್ಸ ಮಾಡ್ಬೇಕಾದ ಅಗತ್ಯ ಇಲ್ಲ. ಒಳ್ಳೇದು. ಆದ್ರೆ ಒಂದು ವಿಷಯ ಮಾತ್ರ ನೆನ್ಪಿಟ್ಕೊ. ನೀನು ಮಿತ್ರ ಪಕ್ಕದಲ್ಲಿ ಹೆಂಡತಿ ಸ್ಥಾನದಲ್ಲಿದ್ರೂ ಕೂಡ ನನ್ ಕುತ್ತಿಗೆ ತಾಳಿ ಕಟ್ಟೋಕೆ ರೆಡಿಯಾಗಿದ್ದ. ಅಂದ್ರೆ ಮಿತ್ರ ಮನ್ಸಲ್ಲಿ ನಾನಿರೋದು ನೀನಲ್ಲ ಅಂತ ಅರ್ಥ ಮಾಡ್ಕೊ. ಅರ್ಥ ಮಾಡ್ಕೋಬೇಕಾದವಳು ನಾನಲ್ಲ ಮನೀಷಾ,
ನೀನು ಮಿತ್ರ ಅವ್ರ ಮನ್ಸಲ್ಲಿ ನನಗ್ ಸ್ಥಾನ ಇದೆಯೋ ಇಲ್ವೋ ಅದನ್ ಪಕ್ಕಕ್ಕಿಡು. ಆದ್ರೆ ಅವ್ರ ಮನ್ಸಲ್ಲಿ ನಿನಗ್ ಜಾಗ ಇದೆ ಅನ್ನೋದ್ ಕೂಡ ಅನುಮಾನನೇ. ವಾಟ್ ಯು ಮೀನ್? ನನ್ ಜೊತೆ ಮದ್ವೆ ತನಕ ಬಂದಿದ್ದ, ಆದ್ರೂ ಕೂಡ ಈ ಮಾತನ್ನ ಹೇಗ್ ಹೇಳ್ತಿದ್ಯಾ ನೀನು? ಹೌದು, ಮಿತ್ರ ಅವರು ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋವರೆಗೂ ಬಂದಿದ್ರು. ಆದ್ರೆ ಕಟ್ಟದ್ರ ಇಲ್ವಲ್ಲ, ಕೊನೆ ಕ್ಷಣದಲ್ಲಿ ನಿಲ್ಸ್ಬಿಟ್ರು. ನಿನ್ ಮೇಲ್ ಪ್ರೀತಿ ಇದ್ದಿದ್ರೆ, ನಿನ್ನ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇದ್ದಿದ್ರೆ ಆ ಒಂದು ಕ್ಷಣ ಕೂಡ ನಿಲ್ದೆ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ನ ಹೆಂಡತಿ ಮಾಡ್ಕೋತಿದ್ರು. ಇಷ್ಟು ನಡೆದ್ಮೇಲೂ ಕೂಡ ತಾಳಿ ಹೇಗೆ ಕಟ್ಟು ಅಂತೀಯ? ಇಷ್ಟಾದ್ಮೇಲೂ ಕೂಡ ಇನ್ನು ಸಮಾಧಾನದಿಂದ ನಿನ್ನ ಮದುವೆ ಆಗ್ತೀನಿ ಅಂತ ಹೇಗೆ ಅನ್ಕೊಂಡಿದ್ಯಾ? ಏನು ಆಗ್ದಿದ್ದ ಹಾಗೆ ನಿನ್ ಕುತ್ತಿಗೆಗೆ 3 ಗಂಟೆ ಹಾಕಿ ಸಪ್ತಪದಿ ಹೇಗ್ ತುಳಿತೀನಿ ಅಂತ ಅನ್ಕೊಂಡಿದ್ಯಾ? ದೇವಸ್ಥಾನದಲ್ಲಿ ಏನಾಯ್ತು ಅಂತ ನೆನ್ಪಾಯ್ತಾ ಮನೀಷಾ? ನೀನ್ ಅನ್ಕೊಂಡಿದ್ ಒಂದು, ಆ ದೈವ ಸಂಕಲ್ಪ ಇನ್ನೊಂದು. ಇನ್ ಮುಂದೆ ನಡೆಯೋದ್ ಕೂಡ ಅದೇ. ನೀನ್ ಅನ್ಕೊಂಡಿದ್ದು ಯಾವತ್ಗೂ ನಡೆಯಲ್ಲ. ಅಷ್ಟೇ ಅಲ್ಲ, ಮಿತ್ರ ಅವ್ರಿಗೆ ಇನ್ನು 10 ತಿಂಗಳಿನ ತನಕ ಗಂಡಾಂತರ ಇದೆ ಅಂತ, ನನ್ ಜಾತಕದ ಪ್ರಭಾವದಿಂದ ಮಿತ್ರ ಅವ್ರಿಗೆ ರಕ್ಷಣೆ ಇದೆ ಅಂತ ಗೊತ್ತಿತ್ತು ಕೂಡ ನೀನು ನನ್ನ ಮಿತ್ರ ಅವರಿಂದ ದೂರ ಮಾಡಿ ನೀನ್ ಹತ್ರ ಆಗೋಕೆ ಪ್ರಯತ್ನ ಮಾಡ್ದೆ. ಮಿತ್ರ ಅವ್ರ ಪ್ರಾಣದ ಬಗ್ಗೆ ಕೂಡ ಯೋಚನೆ ಮಾಡ್ದೆ. ನಿನ್ ಸ್ವಾರ್ಥನ ನೀನ್ ನೋಡ್ಕೊಂಡೆ. ನಿನ್ನ ಸ್ವಾರ್ಥಕ್ಕೋಸ್ಕರ ನೀನು ಯಾವ ಮೋಸ ಕುತಂತ್ರ ಮಾಡ್ತಿದ್ಯೋ ಎಲ್ಲ ನನಗ್ ಗೊತ್ತು. ಭಾಗ್ಯ, ಮೋಸ ಕುತಂತ್ರ ಅಂತ ಇಲ್ಲ ಅಂತಿದ್ಯಲ್ಲ, ಮಾತು ಹಿಡಿತದಲ್ಲಿರ್ಲಿ. ನಿನ್ನ ಸ್ವಾರ್ಥಕ್ಕಾಗಿ ಇಷ್ಟು ಕೀಳಾಗಿ ನೀನ್ ನಡ್ಕೊಂಡಿದ್ದು ಅಲ್ದೆ ನೀನ್ ಮಾಡಿರೋದಕ್ಕೆಲ್ಲ ಸಮರ್ಥನೆ ಕೊಡಕ್ ನೋಡ್ತಿದ್ಯಾ? ಸಮರ್ಥನೆ ಮಾಡ್ಬೇಕಾದ ಅಗತ್ಯನೋ ನಾನ್ ಏನು ಅಂತ ನಿನ್ ಮುಂದೆ ಪ್ರೂವ್ ಮಾಡ್ಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ಆದ್ರೂ ನಿನ್ ಜೊತೆ ನನ್ಗೇನ್ ಮಾತು? ನಾಲ್ಕು ದಿನ ಇದ್ದು ಹೋಗೋಳು, ಇನ್ನು ಈ ಭಕ್ತಿ ಡ್ರಾಮಾ ಯಾಕೋ? ಮನೀಷಾ, 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 ಗಿಡ ಅಷ್ಟೇ ಅಲ್ವಾ ಅಂತ ಕೀಳೋಕ್ ಹೋದ್ರೆ ನಿನ್ ಪ್ರಾಣ ಹೋಗುತ್ತೆ. ನನ್ ತಂಟೆಗ್ ಬರ್ದೇ ಇರೋ ತನಕ ಅಷ್ಟೇ ನಾನು ಮೊದ್ಲಿನ ಭಾಗ್ಯ. ನನ್ ತಂಟೆಗ್ ಬಂದ್ರೆ, ನನ್ ವಸ್ತುಗಳನ್ನ ಮುಟ್ಟೋಕ್ ಪ್ರಯತ್ನ ಪಟ್ರೆ ಕಾಳಿ ದೇವಿಯಾಗಿ ಕೊಚ್ಚ ಹಾಕಿ ನಿನ್ನ ಸರ್ವನಾಶ ಮಾಡ್ಬಿಡ್ತೀನಿ. ಇನ್ನೊಂದ್ಸಲ ಈ ಗಿಡದ ವಿಷಯಕ್ ಬಂದ್ರೆ ನನ್ ಉಗ್ರ ರೂಪ ನೋಡ್ತೀಯ. ಹೋಗಿಲ್ಲಿಂದ. ಇಷ್ಟು ದಿನ ಈ ಭಾಗ್ಯ ಪಾಪದವಳು ಅಂತ ಅನ್ಕೊಂಡಿದ್ದೆ. ಮುಟ್ಟಿದ್ರೆ ಬೆಕ್ಕಿ ಹಾಕಿ ಸಿಡಿತಾಳೆ ಅಂತ, ಕಾಳಿಯಾಗಿ ತಾಂಡವ ಆಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಇವಳ ಜೊತೆ ನಾನ್ ಸ್ವಲ್ಪ ಹುಷಾರಾಗಿರ್ಬೇಕು. ಇನ್ನು ಏನ್ ನೋಡ್ತಿದ್ಯಾ? ಹೋಗಿಲ್ಲಿಂದ. ಭಾಗ್ಯ ಹೀಗೆ ಇದ್ರೆ ಮಿತ್ರನ್ ಕೂಡ ಮತ್ತೆ ತನ್ನ ಕಡೆ ಮಾಡ್ಕೋತಾಳೆ. ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಆ ಥರ ಆಗಕ್ ಬಿಡಬಾರ್ದು. ಅಕ್ಕ ಅಲ್ಲಿಗೆ ಹೋದ್ಮೇಲೆ ಒಂದ್ಸಲ ಕೂಡ ಯಾಕೆ ಫೋನ್ ಮಾಡಿಲ್ಲ ನಂಗೆ? ಅಕ್ಕ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಲ್ಲಿ ಏನಾಗಿದೆಯೋ ಏನೋ.
ಲ್ಯಾಂಡ್ಲೈನ್ಗೆ ಕಾಲ್ ಮಾಡ್ತೀನಿ. ಹಲೋ ಹಲೋ, ಫೋನ್ ಮಾಡಿದ್ಮೇಲೆ ಮಾತಾಡಬೇಕು ತಾನೆ? ಒಂದ್ಸಲ ಫೋನ್ನ ನಮ್ಮ ಅಕ್ಕಂಗೆ ಕೊಡ್ತೀಯಾ? ಜಾನು, ನೀನಾ? ಹೇಗಿದ್ಯಾ? ನಿಮ್ಮ ಕುಟುಂಬದವ್ರು ಮಾಡಿರೋ ಕೆಲಸಕ್ಕೆ ನಾವು ಹೇಗಿರ್ತೀವಿ? ಪ್ರತಿ ಕ್ಷಣನೂ ಉಸಿರು ನಿಲ್ತಾ ಇರೋ ಹಾಗೆ, ನಿಮಿಷಕ್ಕೊಂದ್ಸಲ ಪ್ರಾಣ ಹೋಗ್ತಿರೋ ಹಾಗೆ ಬದುಕ್ತಾ ಇದ್ದೀವಿ. ದಯವಿಟ್ಟು ಫೋನ್ ನಮ್ಮ ಅಕ್ಕಂಗೆ ಕೊಡ್ತೀಯಾ? ಏಕೆ, ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ? ಇಲ್ಲ ನನ್ನ ಹತ್ರ ಮಾತಾಡಿದ್ರೆ ನಿನ್ನ ಗಂಟೆನಾದ್ರೂ ಹೋಗುತ್ತಾ? ಅದಕ್ಕಿಂತ ಬೆಲೆ ಬಾಳೋದೆ ಕಳ್ಕೊಂಡಿದ್ದೀನಿ. ನಿನ್ ಮೇಲೆ ನಂಬಿಕೆ ಹೋಗಿದೆ, ನಿನ್ ಕುಟುಂಬದ ಮೇಲೆ ಗೌರವ ಹೋಗಿದೆ. ಇನ್ನು ಹೇಳ್ಬೇಕು ಅಂದ್ರೆ ನೀವಂದ್ರು ನಿಮ್ ಕುಟುಂಬ ಅಂದ್ರು ಅಸಹ್ಯ ಅನ್ನಿಸ್ತಾ ಇದೆ. ನಾವು ಅತ್ತಿಗೆ ವಿಷಯದಲ್ಲಿ ತಪ್ಪು ಮಾಡಿರಬಹುದು ಜಾನು, ಹಾಗಂತ ನೀನು ಅಸಹ್ಯ ಪಡೋ ಲೆವೆಲ್ಗೆಲ್ಲ ನಮ್ಮ ಫ್ಯಾಮಿಲಿ ಹೋಗಿಲ್ಲ. ನಿಮ್ ಫ್ಯಾಮಿಲಿಯವರೆಲ್ಲರೂ ಸೇರ್ಕೊಂಡು ಒಂದ್ ಹೆಣ್ಣಿನ ಜೀವನನೇ ಹಾಳು ಮಾಡೋದಕ್ಕೆ ಹೋಗಿದ್ರಿ. ಒಂದ್ ಹೆಣ್ಣಿನ ಕನ್ಸನ್ನ, ಕಲ್ಪನೆನ ನೀವೆಲ್ಲ ಸೇರ್ಕೊಂಡು ಒಡೆದು ಹಾಕ್ಬಿಟ್ರಿ. ಅದಕ್ಕಿಂತ ನೀಚವಾದ ಕೆಲ್ಸ ಬೇರೆದಿರತ್ತಾ? ಯಾವಾಗ ನೋಡಿದ್ರು ನಾವೇ ತಪ್ಪು ಮಾಡಿದ್ದು ಅನ್ನೋ ರೀತಿ ಮಾತಾಡ್ಬೇಡ ಜಾನು. ಮಾತಾಡ್ತೀನಿ, ಹಾಗೆ ಮಾತಾಡ್ತೀನಿ. ನೀವೆಲ್ರೂ ತಪ್ಪು ಮಾಡಿದ್ದೀರಾ. ಬೇಕಿದ್ರೆ ಇನ್ನು 1000 ಸಲ ಹೇಳ್ತೀನಿ. ನಾವು ಮಾಡಿದ್ದು ತಪ್ಪು ಅಂತ ಆದ್ರೆ ಮತ್ತೆ ಅತ್ತಿಗೆ ಡಿವೋರ್ಸ್ ಕೇಳಿದ್ದು ನಿಂಗೆ ಸರಿ ಅನ್ಸುತ್ತಾ? ಅವರು ಬೇರೆ ಆಗ್ತೀನಿ ಅಂತಿದ್ದ ಹಾಗೆ ನೀವೆಲ್ಲರೂ ಅದಕ್ಕೆ ವೋಟ್ ಹಾಕಿ ಎನ್ಕರೇಜ್ ಮಾಡಿದ್ದು ಸರಿ ಅನ್ಸುತ್ತಾ? ಹೇಳು ಜಾನು, ನಾನೀಗ ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ನಾವು ತಪ್ಪು ಮಾಡಿದ್ವಿ ಅಂತ ಅದಕ್ಕೆ ಅತ್ತಿಗೆ ಕೂಡ ತಪ್ಪು ಮಾಡ್ಬೇಕಾ? ಆ ತಪ್ಪಿಗೆ ನೀವೆಲ್ಲರೂ ಚಪ್ಪಾಳೆ ತಟ್ಟಿ ಅದೇ ಸರಿ ಅಂತ ಹೇಳ್ತೀರಾ? ಅಂದ್ರೆ ಏನು ವಿವೇಕ್, ಇವಾಗ ನಮ್ಮ ಅಕ್ಕ ಕೂಡ ತಪ್ಪು ಮಾಡಿದಾಳೆ ಅಂತ ನಿರೂಪಿಸೋದಕ್ಕೆ ನೀನು ಹೊರಟಿದ್ಯಾ? ಇದು ನಾನ್ ಹೇಳ್ತಿರೋದಲ್ಲ, ಅದೇ ನಿಜ. ಅತ್ತಿಗೆ ಕೂಡ ತಪ್ಪು ಮಾಡಿದ್ದಾರೆ, ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಕೂಡ ಮಾಡಿದ್ದೀರಾ. ಇದರಲ್ಲಿ ನಿನ್ ತಪ್ಪು ಕೂಡ ಇದೆ. ಡಿವೋರ್ಸ್ಗೆ ಸೈನ್ ಮಾಡಿದ್ರೆ 6 ತಿಂಗಳಲ್ಲಿ ಸಿಗುತ್ತೆ ಅಂತ ಅಂದ್ರೆ ಆ 6 ತಿಂಗಳು ಗಂಡ ಹೆಂಡತಿ ಒಟ್ಟಾಗಿರ್ಬೇಕು ಅಂತ ಕಂಡೀಷನ್ ಕೂಡ ಕೋರ್ಟೇ ಹಾಕುತ್ತೆ. ಆ 6 ತಿಂಗಳಿಗೋಸ್ಕರನೇ ನಾನು ಸೈನ್ ಮಾಡಿದ್ದು. ಎಲ್ರೂ ಬೇರೆ ಆಗೋಕ್ ಡಿವೋರ್ಸ್ ಕೇಳಿದ್ರೆ ನಾನು ಒಂದಾಗೋಕೆ ಕೇಳಿದ್ದು. ಅಲ್ಲ, ನಮ್ಮಕ್ಕ ಡಿವೋರ್ಸ್ ವರ್ಗೂ ಯಾಕೆ ಹೋದ್ಲು ಅಂತ ಗೊತ್ತಾ? ಅದನ್ ಕೇಳಿಸ್ಕೊಂಡ್ರೆ ನೀನು ಇಷ್ಟೆಲ್ಲ ಮಾತೇ ಆಡ್ತಿರ್ಲಿಲ್ಲ. ಬೇಡಮ್ಮ, ನೀನ್ ನನ್ಗೆ ಏನು ಹೇಳ್ಬೇಡ, ನಾನು ಏನು ಕೇಳಲ್ಲ. ನೀನು ನನ್ನ ಅಣ್ಣನ ಒಬ್ಬ ಅಪರಾಧಿ ಅಂತ, ನನ್ನ ಫ್ಯಾಮಿಲಿನ ಪಾಪ ಮಾಡಿರೋ ಫ್ಯಾಮಿಲಿ ಅಂತ ನೋಡ್ತಾ ಇದೆಯಲ್ಲ. ಇನ್ ಮುಂದೆ ಕೂಡ ನೀನು ಅದಕ್ಕೆ ಎಲ್ಲರೂ ಹಾಗೆ ಅನ್ಕೊಂಡಿರಿ. ನಾವೆಲ್ಲ ಅಣ್ಣ ಅದಕ್ಕೆ ಒಂದಾಗ್ಲಿ ಅಂತ ಎಷ್ಟು ಆಸೆ ಪಟ್ಟಿದ್ವಿ ಗೊತ್ತಾ? ಆ ದೇವ್ರನ್ನ ಎಷ್ಟು ಬೇಡ್ಕೊಂಡಿದ್ವಿ ಗೊತ್ತಾ? ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಅದು ನಿಮ್ ಕಣ್ಗೂ ಕೂಡ ಕಾಣಿಸಲ್ಲ. ಯಾವಾಗ ನೋಡಿದ್ರು ಮೋಸ ಮಾಡಿದ್ರಿ, ದ್ರೋಹ ಮಾಡಿದ್ರಿ, ಜೀವನನೇ ನಾಶ ಮಾಡಿದ್ರಿ ಅಂತ ಬ್ಲೇಮ್ ಮಾಡ್ತಾ ಇರೋದಷ್ಟೇ. ಹಾಗೇ ಇರಿ, ನಮ್ಮನ್ನೇ ಬ್ಲೇಮ್ ಮಾಡ್ತಾ ನೀವೆಲ್ಲರೂ ಹ್ಯಾಪಿ ಆಗಿರಿ. ಬಾಯ್. ವಿವೇಕ್ ಯಾಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ದಾನೆ? ಅಕ್ಕನ ಮೇಲೆ ಇಷ್ಟು ಕೋಪದಲ್ಲಿದ್ದಾನೆ? ವಿವೇಕೆ ಹೀಗಿದ್ದಾನೆ ಅಂದ್ರೆ ಆ ಮನೆಯವ್ರು ಎಲ್ರೂ ಕೂಡ ಅಕ್ಕನ ಬಗ್ಗೆ ಹೀಗೆ ತಪ್ಪಾಗಿ ಯೋಚಿಸ್ತಿದಾರಾ? ಅಕ್ಕನ ಮೇಲೆ ಇಷ್ಟೇ ಕೋಪದಲ್ಲಿ ಅವರೆಲ್ಲರೂ ಇದ್ದಾರಾ? ಆ ಕೋಪ ಮತ್ತೆ ದ್ವೇಷಗಳ ಮಧ್ಯೆ ಅಕ್ಕ ಹೇಗಿದ್ದಾಳೋ ಏನು? ಅವ್ರಂತ ಇರೋ ಮಾತುಗಳನ್ನ ತಡ್ಕೊಂಡು ಅದ್ ಹೇಗ್ ಬದುಕ್ತಾ ಇದ್ದಾಳೋ ಏನೋ? ಇದು ನನ್ನ ಫೇವ್ರೆಟ್ ಡ್ರೆಸ್. ಈಗಿದ್ನ ನಾನು ಹೇಗೆ ಸರಿ ಮಾಡಲಿ? ಛಾ, ಇದೇನು ಇಷ್ಟೊಂದು ಹರಿದೋಗಿದೆಯಲ್ಲ.
ಸಂಜನಾ, ಸ್ವಲ್ಪ ಹರಿದಿರುತ್ತಲ್ವಾ, ಹೊಲಿಯೋದೇನ್ ದೊಡ್ಡ ಕಷ್ಟ ಅಲ್ಲ. ಎಲ್ಲಿ ಇಲ್ಲಿ ಕೊಡು. ಬಟ್ಟೆ ಹರಿದ್ರೆ ಸುಲಭವಾಗಿ ಹೊಲ್ಕೋಬೋದು ಅತ್ಗೆ. ಅದೇ ಮನ್ಸು ಒಡ್ದೋದ್ರೆ ಅದನ್ನ ಜೋಡ್ಸೋದು ಕಷ್ಟ. ನನ್ ಡ್ರೆಸ್ಸು ವೇಲ್ ಹರಿದೋಗಿದೆ. ತುಂಬಾ ಚೆನ್ನಾಗಿದೆ ಅದ್ಗೆ. ಥ್ಯಾಂಕ್ ಯು ಸೋ ಮಚ್ ಅದ್ಗೆ.